ದೃಶ್ಯಂ ಸಿನಿಮಾ ರಿಲೀಸ್ ಆಗಿ ಭರ್ಜರಿಗೆ ಪ್ರದರ್ಶನವನ್ನು ಕಾಣ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಒಂದಿಷ್ಟು ಅಂಶಗಳು ನಮ್ಮ ಕಣ್ಮುಂದೆ ಬರುತ್ತೆ. ಇವೆಲ್ಲವನ್ನು ಆಯ್ದಂತಹ ಒಂದು 3 ದೃಶ್ಯ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈಗಲೇ ನೀವು ನೋಡ್ತಾ ಇರುವಂಥದ್ದು ಕೇರಳದಲ್ಲಿ ಈ ಸಿನಿಮಾಗೆ ಸಿಕ್ಕಿರುವಂಥ ಪ್ರತಿಕ್ರಿಯೆ ಯಾವ ಮಟ್ಟದ್ದು, ಹಾಗೆ ಈ ಸಿನಿಮಾ ಗೆಲುವಿಗೆ ಕಾರಣವಾದಂತಹ ಅಂಶಗಳು ಏನು ಅನ್ನೋದು ಈ ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ. ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ದೃಶ್ಯಂ 3 ಸಿನಿಮಾ ಭರ್ಜರಿಯಾಗಿ ಪ್ರಪಂಚಾದ್ಯಂತ ಪ್ರದರ್ಶನವನ್ನು ಕಾಣ್ತಾ ಇದೆ. ಹಾಗೆ 100 ಕೋಟಿ ಕ್ಲಬ್ಬನ್ನು ಈ ಸಿನಿಮಾ ಸೇರಿಕೊಂಡಿದೆ. ಒಟ್ಟು 4 ಭಾಷೆಯಲ್ಲಿ ರಿಲೀಸ್ ಆದಂಥ ಸಿನಿಮಾ ಇದು. ಮಲಯಾಳಂನ ಜೊತೆಗೆ ಕನ್ನಡ, ತಮಿಳು ಹಾಗೆ ತೆಲುಗು. ನಮ್ಮ ಕನ್ನಡದಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಲಯಾಳಂನಲ್ಲಿ ಅದ್ಭುತವಾದಂಥ ಪ್ರತಿಕ್ರಿಯೆ, ಅದು ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ಕೇರಳದಲ್ಲಾಗಿರ್ಬೋದು. ಇವೆಲ್ಲ ಯಾಕೆ ಈ ಥರ ಆಯಿತು? ಕೇರಳದಲ್ಲಿ ಭರ್ಜರಿಗೆ ಕಲೆಕ್ಷನ್ ಆಗೋದಕ್ಕೆ ಕಾರಣ ಏನು ಅಂತ ಕೇಳಿದರೆ ಉತ್ತರ ಒಂದೇ ಒಂದು, ಮೋಹನ್ ಲಾಲ್ ಅವರನ್ನು ಮಲಯಾಳಿ ಜನಗಳು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅದು ಆ ಕಾಲದಿಂದ ಈ ಜನ್ರೇಷನ್ವರೆಗೂ ಕೂಡ ಸಿಕ್ಕಾಪಟ್ಟೆ ಅಭಿಮಾನಿ ಬಳಗ ಇದೆ. ಯೂಸ್ಗಳಂತೂ ಹುಚ್ಚದ್ದು ಲಾಲೆಟ್ಟ ಅಂತ ಅಭಿಮಾನಿಗಳಾಗಿದ್ದಾರೆ. ಅವರನ್ನು ಕೇರಳದ ಮಂದಿ ಲಾಲೆಟ್ ಅಂತಲೇ ಕರೆಯೋದು. ಇರಲಿ, ಈ ವಿಚಾರವನ್ನು ಪಕ್ಕಕ್ಕೆ ಇಡೋಣ. ದೇಶದ ಎಲ್ಲ ಕಡೆಗಳಿಗಿಂತ ಈ ಸಿನಿಮಾಗೆ ಹೆಚ್ಚು ಪ್ರತಿಕ್ರಿಯೆ, ಅಂದರೆ ಈ ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚು ಪ್ರತಿಕ್ರಿಯೆ ಸಿಕ್ಕಿರೋದು ಕೇರಳದಲ್ಲಿ. ಕಾರಣ ಏನು ಗೊತ್ತಾ? ಕೇರಳದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಆಗೋದಕ್ಕೆ, ಅಂದರೆ ಈ ಓವರಾಲ್ ಭಾರತವನ್ನು ನಾವು ಗಮನಿಸಿದರೆ ಒಂದು 20-30 ಪಟ್ಟು ಹೆಚ್ಚು ಕಲೆಕ್ಷನ್ ಆಗಿರೋದು ಕೇರಳದಲ್ಲಿ. ಮೂಲ ಸಿನಿಮಾ ಕೇರಳದ್ದೇ ಆದರೂ ಕೂಡ ಕಾರಣ ಏನು? ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಕಾಲಿಗೆ ಗಾಯ ಆದಂತಹ ಯುವತಿಯೊಬ್ಬರು ಈ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ವೀಲ್ ಚೇರ್ನಲ್ಲಿ ಬಂದಿರೋದು. ಇದು ಒಂದು ಉದಾಹರಣೆ ಅಷ್ಟೇ. ಇಂತಹ ಅದೆಷ್ಟೋ ಉದಾಹರಣೆ ಕೇರಳದಲ್ಲಿ ನಡೆದಿದೆ. ಹುಷಾರಿಲ್ಲದವರು ಬರ್ತಿದ್ದಾರೆ, ವಯಸ್ಕರು ಬರ್ತಾ ಇದ್ದಾರೆ, ಮಕ್ಕಳು ಬರ್ತಾ ಇದ್ದಾರೆ, ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ರಾತ್ರಿ 12 ಗಂಟೆಗೂ ಕೂಡ ಪ್ರದರ್ಶನ ಇದೆ. ವೀಕೆಂಡ್ನಲ್ಲಂತೂ ಭರ್ಜರಿ ಅಂತ ಪ್ರದರ್ಶನ. ಬೆಳಗ್ಗೆ ಪ್ರದರ್ಶನ ಆರಂಭವಾಗುತ್ತೆ. ಬೆಳಿಗ್ಗೆ ಆರಂಭವಾದ ಪ್ರದರ್ಶನ ಮಧ್ಯರಾತ್ರಿ 12 ಗಂಟೆಗೆ, ಮನೆಗೆ ಹೋಗ್ಬೇಕಾದ್ರೆ 3 ಗಂಟೆ. ನೋಡಿ, ಈ ಒಂದು ದೃಶ್ಯಾವಳಿ ಹೇಳುತ್ತೆ. ನಡೆಯೋಕ್ಕಾಗಲ್ಲ, ವೀಲ್ ಚೇರ್ನಲ್ಲಿ ಬರಬೇಕು. ಆದರೂ ಕೂಡ ಈ ಯುವತಿ ಸಿನಿಮಾವನ್ನು ವೀಕ್ಷಣೆ ಮಾಡೋಕ್ಕೆ ಬರ್ತಾರಂತಾದರೆ ಇವರಿಗೆ ಮೋಹನ್ ಲಾಲ್ ಅವರ ಬಗ್ಗೆ ಇರುವಂಥ ಅಭಿಮಾನ ಎಂಥದ್ದು ಅನ್ನೋದನ್ನು ನಾವು ನಿಮಗೆ ಪ್ರತ್ಯೇಕವಾಗಿ ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ. ಇದೇ ಕಾರಣ ಈ ಸಿನಿಮಾ ಕೇರಳದಲ್ಲಿ ಭರ್ಜರಿಗೆ ಪ್ರದರ್ಶನವನ್ನು ಕಾಣೋದಕ್ಕೆ. ಇಂತಹ ಅಭಿಮಾನಿಗಳಿಂದಲೇ ಸಿನಿಮಾ ಗೆಲ್ಲೋದು. ಇನ್ನೊಂದು ದೃಶ್ಯ ನೋಡಿ. ಇದು ಕೇರಳದ ಮ್ಯಾಜಿಕ್ ಫ್ರೇಮ್ ಚಿತ್ರಮಂದಿರದಲ್ಲಿ. ಇಲ್ಲಿ ಅಂತ ಗೊತ್ತಿಲ್ಲ, ಕಾಸರಗೋಡ ಅಥವಾ ಬೇರೆ ಕಡೆ ಅಂತ ಗೊತ್ತಿಲ್ಲ. ಹಿರಿಯರು ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಚಿತ್ರಮಂದಿರಕ್ಕೆ ಬರ್ತಾ ಇರುವಂಥ ದೃಶ್ಯ ನೋಡಿ. ಆ ತಾಯಿಗೆ ನಡೆಯೋಕ್ಕೂ ಆಗ್ತಾ ಇಲ್ಲ, ಹಿರಿಜೀವ. ಆದರೆ ಮೋಹನ್ ಲಾಲ್ ಅವರ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಇದೇ ಈ ಸಿನಿಮಾ ಗೆಲುವಿಗೆ ಕಾರಣ. ಮತ್ತು ಹಿಂಗೆ ಪ್ರಮೋಷನು ಹೆಂಗೆಂಗೋ ಅಲ್ಲ. ಮೊದಲನೇದಾಗಿ ಮೋಹನ್ ಲಾಲ್, ಎರಡನೆಯದಾಗಿ ಇಂತಹ ಅಸಂಖ್ಯಾತ ಅಭಿಮಾನಿ ವರ್ಗ, ಹಿರಿ ಜೀವ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಆಗಮಿಸಿದ್ದಾರೆ. ಆ ಕಾಲದಿಂದ ಹಿಡಿದು ಈ ಕಾಲದವರೆಗಿನ ಅಭಿಮಾನಿ ಬಳಗವನ್ನು ಇಟ್ಟಿಸಿಕೊಂಡಂಥ ನಟ ಮೋಹನ್ ಲಾಲ್. ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿರುವಂಥ ನಟ ನೋಡಿ. ರಾತ್ರಿಯ ಪ್ರದರ್ಶನ ಅಂತ ಅನಿಸುತ್ತೆ ಇದು. ಕೇರಳದಲ್ಲೇ ರಾತ್ರಿ 11:59 ಕೂಡ ಪ್ರದರ್ಶನ ಇದೆ. ಈ ವಿಚಾರವನ್ನು ಈ ಹಿಂದಿನ ಹಳೆಯ ಎಪಿಸೋಡ್ನಲ್ಲಿ ಹೇಳಿದ್ದೆ. ನಮ್ಮ ಕನ್ನಡ ಸಿನಿಮಾ ಕಾಂತಾರ, KGF ಎಲ್ಲ ಕೇರಳದಲ್ಲಿ ರಿಲೀಸ್ ಆದಾಗ ಯಾವ ಮಟ್ಟಕ್ಕೆ ಆ ಸಿನಿಮಾ ಅಬ್ಬರಿಸಿತ್ತು ಅನ್ನುವ ವಿಚಾರ ಹೇಳಬೇಕಾದ್ರೆ ಹೇಳಿದ್ದೆ. ಇದೀಗ ದೃಶ್ಯಂ ಸಿನಿಮಾಗೆ ಮಧ್ಯರಾತ್ರಿಯಲ್ಲ ಪ್ರದರ್ಶನ, ಅದು ಹೌಸ್ಫುಲ್ ಶೋ. ಇನ್ನೊಂದು ದೃಶ್ಯ ತೋರಿಸ್ತಾ ಇದ್ದೀನಿ ನೋಡಿ. ಹಿರಿಯರೊಬ್ಬರು ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಿರೋದು ನೋಡಿ. ದೃಶ್ಯ
ಈಗ ಇಂಥ ಅಭಿಮಾನಿಗಳಿಂದಾಗಿಯೇ ದೃಶ್ಯಂ 3 ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇರೋದು. ನಮಸ್ಕಾರ.